ಪ್ರಿಯ ಸ್ನೇಹಿತರೆ, ಮತ್ತೊಂದು ಆವರ್ತಿ ಈ ಒಂದು ಟ್ರೂತ್ ಇನ್ ಹೋಪ್ ಕನ್ನಡ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಮತ್ತು ಕಳೆದ ನಮ್ಮ ಕನ್ನಡದ ಕಾರ್ಯಕ್ರಮಗಳಿಂದ ನೀವು ಕೊಟ್ಟಂಥ ಮಾಹಿತಿಗಾಗಿ ಭಾಳ ಸಂತೋಷ. ಅದು ಭಾಳ ಉಪಯೋಗಕರವಾಗಿರುತ್ತದೆ. ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಕೂಡ ನೀವು ಕೊನೆಯವರೆಗೂ ನೋಡಿರಿ, ಯಾಕಂದರೆ ನೀವು ದೇವರ ಆಶೀರ್ವಾದವನ್ನು ಕಂಡುಕೊಳ್ಳೋದಕ್ಕಿದ್ದೀರಾ. ಮತ್ತು ಇವತ್ತು ಈ ಕಾರ್ಯಕ್ರಮವು ಬಹಳ ಪ್ರತ್ಯೇಕವಾಗಿರುತ್ತದೆ, ಯಾಕಂದರೆ ನಮ್ಮ ಮಧ್ಯದಲ್ಲಿ ಬಹಳ ಪ್ರತ್ಯೇಕವಾದ ಅತಿಥಿಗಳಿದ್ದಾರೆ. ಅವರುಗಳು ಪಾಸ್ಟರ್ಗಳಾದಂಥ ರೆವರೆಂಡ್ ಪ್ರಕಾಶ್ ಸೈಮನ್ ರವರು. ಪಾಸ್ಟ್ರೇ ಪ್ರಕಾಶ್ ಸೈಮನ್ ರವರೇ, ಈ ಒಂದು ಟ್ರೂತ್ ಇನ್ ಹೋಪ್ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಧನ್ಯವಾದಗಳು ಸಹೋದರ ಮಲ್ಲಿಯವರೇ. ನಿಮ್ಮ ಆಹ್ವಾನಕ್ಕಾಗಿ ನಾನು ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಭಾಳ ಸಂತೋಷ ಪಾಸ್ಟ್ರೇ. ಪ್ರಿಯ ಸ್ನೇಹಿತರೆ, ಇವತ್ತು ನಾನು ಪಾಸ್ಟರ್ ಪ್ರಕಾಶ್ ಸೈಮನ್ ಬಗ್ಗೆ ಹೇಳ್ಬೇಕಂದ್ರೆ ಅವರು ನಮಗೇನು ಹೊಸಬರಲ್ಲ, ಯಾಕಂದರೆ ಪರಿಚಯ ಇರುವಂಥ ವ್ಯಕ್ತಿ. ಪ್ರಿಯ ಸ್ನೇಹಿತರೆ, ಇವತ್ತು ನಮ್ಮ ಪಾಸ್ಟರ್ಗಳಾದ ಪ್ರಕಾಶ್ ಸೈಮನ್ ರವರನ್ನು ನಿಮಗೆ ಪರಿಚಯ ಮಾಡಿಕೊಳ್ಳಬೇಕು. ಸೊ ಇವರ ಸಭೆಯ ಹೆಸರು ಅಥವಾ ಚರ್ಚಿನ ಹೆಸರು ದಿವ್ಯ ದರ್ಶನ ಮಿನಿಸ್ಟ್ರೀಸ್ ಮತ್ತು ಬ್ಯಾಂಗ್ಳೂರಲ್ಲಿ ಇವರು ಸೇವೆ ಸಲ್ಲಿಸ್ತಾ ಇರ್ತಾರೆ. ಇವರಿಗೆ ಮೊತ್ತವಾಗಿ 35 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಮತ್ತು ಮೊದಲನೆಯ 11 ವರ್ಷಗಳು ಇವರು ಒಂದೇ ಮಾರ್ಗ ಮಿನಿಸ್ಟ್ರಿಯಲ್ಲಿ ಸಭಾಪಾಲಕರಾಗಿದ್ದರು. ಅದಾದ ಮೇಲೆ ಇವತ್ತಿನವರೆಗೂ 24 ವರ್ಷದಿಂದ ಈ ಒಂದು ದಿವ್ಯ ದರ್ಶನದ ಮಿನಿಸ್ಟ್ರಿಯ ಹಿರಿಯ ಸಭಾಪಾಲಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಯಾಕಂದರೆ ಇವರಿಗೆ ಇನ್ನೂ 11 ಬ್ರಾಂಚ್ಗಳಾದಂಥ ಸಭೆಗಳಿವೆ. ಕರ್ನಾಟಕದಲ್ಲಿ 8 ಬ್ರಾಂಚ್ಗಳಿವೆ ಮತ್ತು ಮಹಾರಾಷ್ಟ್ರ ಪುಣೆದಲ್ಲಿ 3 ಬ್ರಾಂಚ್ಗಳು ಇರ್ತವೆ. ಮತ್ತು ಇವರು ಹಿರಿಯ ಸಭಾಪಾಲಕರಾಗಿ ಸೇವೆ ಸಲ್ಲಿಸ್ತಿರುವಾಗ ಇವರ ಕೆಳಗಡೆ 10 ಸಭಾಪಾಲಕರು ಈ ಒಂದು ಸಭೆಯ ಸೇವೆಯಲ್ಲಿ ಪಾಲ್ಗೊಂಡು ಯಶಸ್ವಿಯಾಗಿ ಸಭೆಯನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಇವರು ಕನ್ನಡ ಮತ್ತು ಇಂಗ್ಲಿಷ್ 2 ಸಭೆಗಳನ್ನು ನಡೆಸ್ತಾ ಇರ್ತಾರೆ. ಸೊ ಪ್ರಿಯ ಪಾಸ್ಟರ್ ಅವರೇ, ಪ್ರಕಾಶ್ ಸೈಮನ್ ರವರೇ, ಇವತ್ತು ನೀವು ಈ ರೀತಿಯಲ್ಲಿ ಕೂತ್ಕೊಂಡು ಈ ಒಂದು ಬೈಬಲ್ನ ಅಂತ್ಯಕಾಲದ ಕುರಿತಾಗಿ ಚರ್ಚೆ ಮಾಡ್ತಿರುವಾಗ ನಿಮ್ಮ ಒಂದು ಅನುಭವ ಯಾವ ರೀತಿಯಲ್ಲಿ ಅನಿಸ್ತಾ ಇದೆ, ನಮಗೆ ಪರಿಚಯ ಮಾಡಿಕೊಡ್ತೀರಾ? ಸಹೋದರ ಮಲ್ಲಿಯವರೇ, ಈ ಒಂದು ವಿಶೇಷವಾದ ಈ ಬ್ರಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ನನ್ನನ್ನು ನೀವು ಆಹ್ವಾನಿಸಿದರೆ ನಿಮಗೆ ತುಂಬ ಧನ್ಯವಾದಗಳು. ಯಾಕೆಂದರೆ ಇದು ಬಹಳ ಉಪಯುಕ್ತ ಈಗಿನ ದಿನಮಾನಗಳಲ್ಲಿ ದೇವ ಜನರಿಗೆ. ಈ ವಿಶೇಷವಾಗಿ ಈ ಬ್ರಾಡ್ಕಾಸ್ಟ್ ಟ್ರೂತ್ ಇನ್ ಹೋಪ್ ಪ್ರೋಗ್ರಾಮ್ ಬೈಬಲ್ ಸತ್ಯವೇದದ ವಿಷಯದಲ್ಲಿ ಮಾತನಾಡುವುದಕ್ಕೆ ನಾನು ತುಂಬ ಸಂತೋಷವುಳ್ಳವನಾಗಿದ್ದೇನೆ. ಪ್ರಿಯ ವೀಕ್ಷಕರೇ, ನಾವು ವಿಶೇಷವಾಗಿ ಈ ಬ್ರಾಡ್ಕಾಸ್ಟನ್ನು ಕನ್ನಡದಲ್ಲಿ ಮಾಡ್ತಾ ಇದ್ದೇವೆ. ಇದಕ್ಕಿಂತ ದೊಡ್ಡ ಸಂತೋಷ ನಮಗೆ ಬೇರೆ ಇಲ್ಲ. ಯಾಕೆಂದರೆ ನಾನು ಕರ್ನಾಟಕದಲ್ಲಿ ಹುಟ್ಟಿದ್ದೇನೆ. ಕರ್ನಾಟಕದಲ್ಲಿಯೇ ಕನ್ನಡದ ಜನರಿಗೋಸ್ಕರ ಸೇವೆ ಮಾಡೋದಕ್ಕೋಸ್ಕರ ದೇವರು ನನ್ನನ್ನು ಆರಿಸಿಕೊಂಡಿದ್ದಾನೆ. ಈ ಒಂದು ಸೇವೆಯಲ್ಲಿ ನಾವು ದೇವರು ತನ್ನ ಮಹಿಮೆಗೋಸ್ಕರ ನಮ್ಮನ್ನು ಉಪಯೋಗ ಮಾಡ್ತಾ ಇದ್ದಾನೆ. ಭಾಳ ಸಂತೋಷ ಪಾಸ್ಟ್ರೆ. ಮತ್ತು ನಿಮಗಿಂತ ಹೆಚ್ಚಾಗಿ ನಾವು ಭಾಳ ಸಂತೋಷವುಳ್ಳವರಾಗಿದ್ದೇವೆ. ಯಾಕಂದರೆ ನಿಮಗಿರುವಂಥ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಮತ್ತು ಬೇರೆ ಬೇರೆ ಒಂದು ಈ ಸೇವೆಯಲ್ಲಿ ನೀವು ಭಾಗಿಯಾಗಿರುವಾಗ ನಮಗೋಸ್ಕರ ಈ ಸಮಯವನ್ನು ಮಾಡಿಕೊಟ್ರಿ. ಭಾಳ ಸಂತೋಷ. ಪ್ರಿಯ ಸ್ನೇಹಿತರೆ, ಇವತ್ತು ನಾವು ಈ ಒಂದು ಕನ್ನಡದ ಕಾರ್ಯಕ್ರಮವನ್ನು ಮಾಡುತ್ತಿರುವಂಥ ಉದ್ದೇಶವೇನೆಂದರೆ, ಇವತ್ತು ನಾವು ವಿಶ್ವಾಸಿಗಳಾದಂಥವರು, ಕ್ರೈಸ್ತಿಯರಾದಂಥವರು ಇವತ್ತು ಅಂತ್ಯ ದಿನದಲ್ಲಿದ್ದೇವೆ. ಮತ್ತು ನಾವು ಆತನ ಬರೋಣ ಅಂದರೆ ಕ್ರಿಸ್ತನು ನಮ್ಮನ್ನು ಸಭೆಯಾಗಿ ಎತ್ತಿಕೊಂಡು ಹೋಗುವಂಥ ಸಮಯವು ಬಂದಾಗ ಸಿದ್ಧರಾಗಿರಬೇಕು ಎನ್ನುವಂಥ ಒಂದು ಸಂದೇಶವನ್ನು ಮತ್ತು ನಮ್ಮ ಅತಿಥಿಗಳಿಂದ ಮತ್ತು ಇವತ್ತು ನಮ್ಮ ಅತಿಥಿಗಳಾದ ಪಾಸ್ಟರ್ ಪ್ರಕಾಶ್ ಸೈಮನ್ ರವರಿಂದ ನಾವು ಈ ಒಂದು ಸಂದೇಶವನ್ನು ತರಲು ಪ್ರಯತ್ನ ಮಾಡ್ತಾ ಇದ್ದೇವೆ. ಅದು ಮಾತ್ರವಲ್ಲ, ಈ ಒಂದು ಸಭೆಯಾಗಿ ಎತ್ತಲ್ಪಡುವಾಗ ಯಾವ ಒಬ್ಬ ಕ್ರೈಸ್ತಿಯರು ಮತ್ತು ಯಾವ ಒಬ್ಬ ವಿಶ್ವಾಸಿಯೂ ಕೂಡ ತಪ್ಪಿಸಿಕೊಳ್ಳಬಾರದು ಎನ್ನುವಂಥದ್ದೇ ನಮ್ಮ ಒಂದು ಉದ್ದೇಶ. ಸೊ ಈಗ ಪಾಸ್ಟರ್ ಅವರೇ, ಇವತ್ತಿನ ಈ ಒಂದು ಚರ್ಚೆ ಕಡೆಗೆ ನಾನು ಹೋಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಸೊ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನದಲ್ಲಿ ದೇವರ ವಾಕ್ಯ ಈ ರೀತಿಯಲ್ಲಿ ಹೇಳ್ತದೆ, ಅಪರಾಧಗಳನ್ನು ಮಾಡುವುದರಿಂದಲೂ ಸುನ್ನತಿ ಇಲ್ಲದ ಶರೀರ ಭಾವದಿಂದಲೂ ಸತ್ತವರಾಗಿದ್ದ ನಿಮ್ಮನ್ನು ಸಹ ದೇವರು ಕ್ರಿಸ್ತನೊಂದಿಗೆ ಬದುಕಿಸಿದ್ದಾನೆ. ಇನ್ನೊಂದು ವಚನದಲ್ಲಿ ಬೈಬಲ್ ಏನು ಹೇಳ್ತದೆ ಅಂದರೆ, ನಾವು ದೇವರ ಸಂಗಡ ಅನ್ಯೋನ್ಯತೆ ಉಳ್ಳವರಾಗಿದ್ದೇವೆಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ, ಸತ್ಯವನ್ನು ಅನುಸರಿಸುವವರಲ್ಲ. ಪಾಸ್ಟರ್, ಈಗ ವಿಶ್ವಾಸಿಗಳಾಗಿ ಅಥವಾ ಕ್ರೈಸ್ತರಾಗಿರುವಂಥವರು ಯಾವುದೋ ಒಂದು ಕಡೆ ಅಥವಾ 1 ಅಥವಾ 2 ಪಾಪಗಳನ್ನು ಅವರು ಇನ್ನೂ ಆ ಪಾಪಗಳನ್ನು ಮಾಡ್ತಲೇ ಇದ್ದರೆ ದೇವರೊಂದಿಗೆ ಅವರಿಗೆ ಇರುವಂಥ ಸಹವಾಸವು
ನೇರವಾಗಿರುವುದಿಲ್ಲ, ಕಡಿತವಾಗಿರಬಹುದು ಅಥವಾ ಕಡಿಮೆ ಆಗಬಹುದು ಅನ್ನುವಂಥ ನಮಗೆ ಅರ್ಥವಾಗ್ತದೆ. ಸೊ ಇದರವಾಗಿ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಪಾಸ್ಟ್ರೆ? ನೀವು ಹೇಳುವುದು ಸತ್ಯ. ಅದು ಈಗ ಒಂದು ಉದಾಹರಣೆಗಾಗಿ ಒಂದು ಕುಟುಂಬವನ್ನು ನಾವು ತೆಗೆದುಕೊಳ್ಳೋಣ. ಆ ಕುಟುಂಬದಲ್ಲಿರುವಂಥ ಒಬ್ಬ ವ್ಯಕ್ತಿ ಒಂದು ವೇಳೆ ಪಾಪದೊಂದಿಗೆ ಸಂಪರ್ಕದಲ್ಲಿ ಇರುವುದಾಗಿದ್ದರೆ ಅದು ಆತನ ಸಂಪೂರ್ಣವಾದಂಥ ಕುಟುಂಬದ ಮೇಲೆ ಅದು ಪರಿಣಾಮ ಬೀರ್ತದೆ. ಅದಕ್ಕಾಗಿ ಇದು ಕುಟುಂಬದ ಒಂದು ಸದಸ್ಯರ ನಡುವಿನ ಒಂದು ಸಹವಾಸಕ್ಕೂ ಅಡ್ಡಿಯಾಗ್ಬಿಡುತ್ತದೆ. ಅಲ್ಲಿ ಶಾಂತಿ ಇರುವುದಿಲ್ಲ, ಮತ್ತು ಸಮಾಧಾನ ಸಂತೋಷ ಇರುವುದಿಲ್ಲ. ಅಲ್ಲಿ ಜಗಳಗಳು, ನಾನಾ ಥರದಂತಹ ಹೋರಾಟದಲ್ಲಿ ಅನೇಕ ಸಮಸ್ಯೆಗಳನ್ನು ಆ ಒಬ್ಬ ವ್ಯಕ್ತಿ, ಪಾಪ ಮಾಡುವಂಥ ವ್ಯಕ್ತಿ ಏನಾಗಬೇಕಾಗುತ್ತೆ ಅಂದರೆ ಎದುರಿಸಬೇಕಾಗ್ತದೆ. ಅದಕ್ಕಾಗಿ ಒಬ್ಬ ವಿಶ್ವಾಸಿ ಯಾವ ಕಾರಣಕ್ಕೂ ಅಂಧಕಾರದಲ್ಲಿ ಆತನು ನಡೆಯಲೇಬಾರದು. ದೇವರಿಗೆ ಎಸ್ ಅಂತ ಹೇಳಬೇಕು, ಪಾಪಕ್ಕೆ ನೋ ಅಂತ ಹೇಳಲೇಬೇಕು. ಆ ವ್ಯಕ್ತಿ ಇಲ್ಲದೆ ಇದ್ರಂದ್ರೆ ಹಾನಿಗೊಳಗಾಗ್ತಾನೆ. ಆ ವ್ಯಕ್ತಿಯ ಮೂಲಕ ಇಡೀ ಕುಟುಂಬ, ಅವನ ಮಕ್ಕಳ ಜೀವಿತವೂ ಸಹಿತ ಹಾನಿಗೊಳಗಾಗ್ತದೆ. ಅದಕ್ಕೋಸ್ಕರ ಆತನು ಯಾವ ಕಾರಣಕ್ಕೂ ತನ್ನ ಜೀವಿತದಲ್ಲಿ ಪಾಪಕ್ಕೆ ಅವಕಾಶ ಮಾಡಿಕೊಡಬಾರದು. ಸತ್ಯವೇದ ಹೇಳ್ತದೆ, ಸೈತಾನನಿಗೆ ಅವಕಾಶ ಮಾಡಿಕೊಡಬೇಡ್ರಿ ಅಂತ ಹೇಳ್ತದೆ. ಯಾವಾಗ ಒಬ್ಬ ವಿಶ್ವಾಸಿ ಕ್ರೈಸ್ತನು ಒಂದು ಅಥವಾ ಎರಡು ಪಾಪಗಳನ್ನು, ಗುಪ್ತ ಪಾಪಗಳಲ್ಲಿ ಆತನು ತೊಡಗಿರೋದಾಗಿದ್ದರೆ, ಆತನ ಜೀವಿತದಲ್ಲಿ, ಆತನ ಕುಟುಂಬದಲ್ಲಿ ದುರಾತ್ಮಗಳಿಗೂ ಸೈತಾನನಿಗೂ ಆತನು ಸದವಕಾಶ ಕೊಟ್ಟ ಹಾಗೆ ಅದರ ಪ್ರತಿಫಲ ಏನಾಗ್ಬಿಡ್ತದೆ, ಆತನು ದೇವರೊಂದಿಗಿರುವಂತಹ ಸಂಬಂಧ, ಸಹವಾಸವನ್ನ ಕಳೆದುಕೊಂಡು ಬಿಡ್ತಾನೆ. ಅದು ಕುಂಠಿತಗೊಳ್ಬಿಡ್ತದೆ. ಆದರೆ ಅದಕ್ಕಾಗಿ ಆತ್ಮಿಕ ಜೀವನದಲ್ಲಿ ಇವತ್ತು ಅನೇಕರು ಬೇಸರವಾಗಿದ್ದಾರೆ. ಅದು ಸೈತಾನನ ಕಾರಣ ಅಲ್ಲ, ಅವರು ವೈಯಕ್ತಿಕವಾಗಿ ಪಾಪದಲ್ಲಿ, ಗುಪ್ತ ಪಾಪದಲ್ಲಿ ತೊಡಗಿರೋದ್ರಿಂದ. ಅದಕ್ಕೆ ಪ್ರತಿಯೊಬ್ಬ ವಿಶ್ವಾಸಿಗೆ ನನ್ನ ಒಂದು ಸಲಹೆ ಏನಂದರೆ, ನಾವು ಯಾವ ಕಾರಣಕ್ಕೂ ಪಾಪದ ಒಂದು ಸಹವಾಸದಲ್ಲಿ, ಅಂಧಕಾರದ ಒಂದು ಜೊತೆಗೆ ಸಹವಾಸದಲ್ಲಿ ಇರಲೇಬಾರದು. ಆಮೆನ್. ಪಾಸ್ಟ್ರೆ, ಬಹಳ ಸ್ಪಷ್ಟವಾಗಿ ಹೇಳ್ಕೊಟ್ರಿ. ಪಾಸ್ಟ್ರೆ, ಸರಿಯಾಗಿ ನಾನು ಹೇಳ್ಬೇಕಂದ್ರೆ ಈ ಒಂದು ವಿಷಯದ ಕುರಿತಾಗಿ ನಾನು ಯಾತಕ್ಕಾಗಿ ಚರ್ಚೆ ಮಾಡ್ತಾ ಇದ್ದೀನಿ ಅಂದ್ರೆ, ಒಬ್ಬ ಪಾಸ್ಟರ್ ನನಗೆ ಹೇಳಿದ್ರು ಏನಂತೇಳಿ ಅಂದ್ರೆ, ಬ್ರದರ್, ಬರುವಂತ ದಿವಸಗಳಲ್ಲಿ ಚರ್ಚ್ ಸರ್ವಿಸ್ ಅಲ್ಲಿ ನಾವು ಧೂಮಪಾನ ಮಾಡುವುದು ದೇಹಕ್ಕೆ ಹಾನಿಕರ ಮತ್ತು ಕುಡಿಕತನವೂ ಕೂಡ ದೇಹಕ್ಕೆ ಹಾನಿಕರವಾದಂತ ಅಡ್ವರ್ಟೈಸ್ಮೆಂಟ್ ಅನ್ನು ಚರ್ಚಲ್ಲೇ ತೋರಿಸ್ಬೇಕಾಗಿ ಬರುತ್ತದೇನೋ ಅನ್ನೋಂತ ಒಂದು ಆಲೋಚನೆ ಅವ್ರು ಹೇಳಿದ್ರು. ಯಾಕಂದ್ರೆ ಈಗ ವಿಶ್ವಾಸಿಗಳು ತಿಳಿದು ಯಾವುದೋ ಒಂದು ಅಥವಾ ಎರಡು ಪಾಪದಲ್ಲಿ ಜೀವಿಸ್ತಾ ಇದ್ದಾರೆ. ಬಟ್ ನೀವು ಬಹಳ ಸ್ಪಷ್ಟವಾಗಿ ಹೇಳ್ಕೊಟ್ರಿ ಏನಂತೇಳಿ, ನೀವು ತಿಳಿದು ವಿಶ್ವಾಸಿಗಳಾಗಿ ತಿಳಿದುಕೊಂಡು ಪಾಪ ಮಾಡ್ತಾ ಇದ್ದಾರೆ, ನೀವು ಕರ್ತನ ಸಂಪರ್ಕದಲ್ಲಿ ಇರಬಹುದು, ಆದರೆ ಸಹವಾಸವು ಕಡಿತವಾಗಿರುತ್ತದೆ, ಕುಂಠಿತವಾಗಿರುತ್ತದೆ ಅಂತ ನೀವು ಸ್ಪಷ್ಟವಾಗಿ ಹೇಳ್ಕೊಟ್ರಿ. ಬಹಳ ಸಂತೋಷ ಪಾಸ್ಟ್ರೆ. ಈಗ ಈ ಒಂದು ಕಾರ್ಯಕ್ರಮವನ್ನು ನೋಡುವಂಥವರು ಅಥವಾ ವೀಕ್ಷಣೆ ಮಾಡುವಂಥವ್ರು ಯಾರೇ ಆಗಲಿ, ನಿಮ್ಮನ್ನು ಕಂಡುಕೊಳ್ಳಬೇಕು ಅಥವಾ ನಿಮ್ಮ ಸಭೆಯನ್ನು ತಿಳಿದುಕೊಳ್ಳಬೇಕಂದ್ರೆ ಯಾವ ರೀತಿ ನಿಮ್ಮನ್ನು ಸಂಪರ್ಕಿಸಲು ಸಾಧ್ಯ? ಈಗಾಗಲೇ ಸಹೋದರ ಮಲ್ಲಿಯವರು ನನ್ನ ಕುರಿತಾಗಿ ನನ್ನ ಹೆಸರನ್ನು ಹೇಳಿದ್ದಾರೆ. ನನ್ನ ಹೆಸರು ರೆವರೆಂಡ್ ಪ್ರಕಾಶ್ ಸೈಮನ್, ಹಾಗೂ ನಮ್ಮ ಒಂದು ಸೇವೆಯ ಹೆಸರು ದಿವ್ಯ ದರ್ಶನ ಮಿನಿಸ್ಟ್ರಿ. ಮೊಟ್ಟ ಮೊದಲನೇದಾಗಿ ಮುಖ್ಯ ಸಭೆಯ ಒಂದು ಲೊಕೇಶನ್ ಎಲ್ಲಿದೆ ಅಂದರೆ, ಬೆಂಗಳೂರು ಪ್ರಾಂತದ ಬೆಂಗಳೂರು ಸೌತ್ ಎಲೆಕ್ಟ್ರಾನಿಕ್ ಸಿಟಿ ಸೆಕೆಂಡ್ ಫೇಸ್ ದೊಡ್ಡನಾಗಮಂಗಲ ಅನ್ನುವಂತಹ ವಿಲೇಜ್ನಲ್ಲಿ ಈ ಒಂದು ಮುಖ್ಯ ಸಭೆ ಇರ್ತದೆ. ನಮ್ಮ ಈ ಸಭೆಯಲ್ಲಿ ನಾವು 2 ಆರಾಧನೆ ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ಬೆಳಗಿನ ಆರಾಧನೆ, ಭಾನುವಾರದ ಬೆಳಗಿನ ಆರಾಧನೆ 8 ಗಂಟೆಯಿಂದ 9:30ವರೆಗೂ ಇಂಗ್ಲೀಷಿನ ಭಾಷೆಯ ಆರಾಧನೆ, 9:30ರಿಂದ 12 ಗಂಟೆವರೆಗೂ ಕನ್ನಡದ ಆರಾಧನೆ. ನೀವು ಹೇಗೆ ನಮ್ಮನ್ನು ಸಂಪರ್ಕಿಸ್ಬೋದು ಅಂದರೆ, ನಮ್ಮ ದಿವ್ಯ ದರ್ಶನದೇ ಸ್ವತಃ ಆಗಿರುವಂತಹ ಯೂಟ್ಯೂಬ್ನಲ್ಲಿ ಮತ್ತು ವಿಶೇಷವಾಗಿ ಫೇಸ್ಬುಕ್ಕು, ಅದರ ಮೂಲಕವಾಗಿ ನೀವು ಸಂಪರ್ಕಿಸ್ಬೋದು. ವಿಶೇಷವಾಗಿ ಯಾರಾದರೂ ಯಾವುದೇ ಸಭೆಗಳಿಗೆ ಹೋಗ್ತಾ ಇಲ್ಲ, ನಾವು ಸಭೆಗಳಿಗೆ ಹೋಗಬೇಕು ಅನ್ನುವಂತಹ ಒಂದು ಆಲೋಚನೆ ಅಥವಾ ನೀವು ಸಭೆಗಾಗಿ ಹುಡುಕ್ತಾ ಇರೋದಾಗಿದ್ದರೆ, ನಮ್ಮ ದಿವ್ಯ ದರ್ಶನ ಕುಟುಂಬದ ಸಭೆ ನಿಮ್ಮನ್ನು
ಹೃತ್ಪೂರ್ವಕವಾಗಿ ಸ್ವಾಗತಿಸ್ತದೆ. ನೀವು ಈ ಸಭೆಗೆ ಬರ್ಬೋದು, ನಮ್ಮ ಅನ್ಯೋನ್ಯತೆಯಲ್ಲಿ ಸಮಯ ಕಳೀಬೋದು. ಭಾಳ ಸಂತೋಷ ಪಾಸ್ಟ್ರೆ, ನಿಮ್ಮ ಸಭೆಯ ವಿಷಯವಾಗಿ ನೀವು ಪರಿಚಯ ಮಾಡ್ಕೊಂಡ್ರಿ ಮತ್ತು ನಿಮ್ಮ ವಿಷಯವಾಗಿ ಕೂಡ ಪರಿಚಯ ಮಾಡ್ಕೊಂಡಿದ್ದೀರಾ. ಭಾಳ ಸಂತೋಷ. ಮತ್ತು ಪಾಸ್ಟ್ರೆ, ಈಗ ನಾನು ಈ ಒಂದು ಚರ್ಚೆ ಕಡೆ ಹೋಗೋದಕ್ಕಾಗಿ ಮತ್ತೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಪಾಸ್ಟ್ರೆ, ಯಾಕೆ ಕ್ರೈಸ್ತರಾದಂಥ ನಾವು ಪಾಪಕ್ಕೆ ಇಲ್ಲ ಅಂತ ಹೇಳಬೇಕು, ಮತ್ತು ಎರಡನೇದಾಗಿ ಮತ್ತು ಬೆಳಕಿನಲ್ಲಿ ಜೀವನವನ್ನು ಸಾಗಿಸುವುದಕ್ಕೆ ನಾವು ಮಹತ್ವವನ್ನು ಕೊಡಬೇಕು? ದಯಮಾಡಿ ನೀವು ಸ್ಪಷ್ಟ ಮಾಡ್ತೀರಾ? ವಿಶೇಷವಾಗಿ ಈ ಲೋಕದಲ್ಲಿ ನಮ್ಮ ಜನನ ಒಂದೇ ಸಾರಿ. ಸತ್ಯವೇದ ಭಾಳ ಸುಂದರವಾಗಿ ಹೇಳ್ತದೆ, ನಮಗೆ ದೇವರು ಕೊಟ್ಟಿರುವಂಥದ್ದು 2 ಜೀವಿತ ಅಲ್ಲ, ಒಂದೇ ಜೀವಿತ. ಆ ಜೀವಿತ ಆದ ಮೇಲೆ ನ್ಯಾಯ ತೀರ್ಪು ಅಂತ ಸತ್ಯವೇದ ಹೇಳ್ತದೆ. ನಮಗೆ ತಿಳಿದಿರುವಂತೆ ಯಾವಾಗ ದೇವರು ನಮ್ಮನ್ನು ಕರೀತಾನಂತ ನಮಗೆ ಗೊತ್ತಿಲ್ಲ. ಯಾವಾಗ ದೇವರು ನಮ್ಮನ್ನು ಕರೀತಾನೋ ಆಗ ನಾವು ದೈಹಿಕ ಮರಣದ ಮೂಲಕ ಈ ಲೋಕವನ್ನು ಪ್ರತಿಯೊಬ್ಬರೂ ಯಾವುದೇ ಸಮಯದಲ್ಲಿ ಬಿಡಲೇಬೇಕು. ಆದರೆ ಇದನ್ನು ಯಾರೂ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಎರಡನೇದಾಗಿ, ಈ ಪೀಳಿಗೆ ಜನರೇಷನ್ ಮತ್ತು ಇಂದಿನ ಸಮಯ ಕುರಿತು ಸತ್ಯವೇದ ಅಥವಾ ಬೈಬಲ್ ಹೀಗೆ ಹೇಳ್ತದೆ. ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯದ 36ನೇ ವಚನ, ಇದಲ್ಲದೆ ಆ ದಿನದ ವಿಷಯವು, ಆ ಗಳಿಗೆಯ ವಿಷಯವು ನನ್ನ ತಂದೆಯೊಬ್ಬನಿಗೆ ತಿಳಿಯುವುದೇ ಹೊರತು ಮತ್ತಾರಿಗೂ ತಿಳಿಯದು, ಪರಲೋಕದಲ್ಲಿರುವ ದೂತರಿಗೂ ತಿಳಿಯದು, ಮಗನಿಗೂ ತಿಳಿಯದು. ಸತ್ಯವೇದದಲ್ಲಿ 10 ಮಂದಿ ಕನ್ನಿಕೆಯರ ಒಂದು ದೃಷ್ಟಾಂತ. 5 ಮಂದಿ ಬುದ್ಧಿವಂತೆಯರು, 5 ಮಂದಿ ಬುದ್ಧಿ ಇಲ್ಲದವರು ಅಥವಾ ಮೂರ್ಖ ಕನ್ನಿಕೆಯರು. ಈ ಮೂರ್ಖ ಕನ್ನಿಕೆಯರು ಏನು ಮಾಡಿದ್ರು ಅಂದರೆ, ಅವರು ತಮ್ಮನ್ನು ತಾವು ಸಿದ್ಧಪಡಿಸಿಕೊಂಡಿರಲಿಲ್ಲ, ತಯಾರಾಗಿರಲಿಲ್ಲ, ಎಚ್ಚರಿಕೆ ಆಗಿರಲಿಲ್ಲ. ಮೊದಲಿಂಗನು ಬಂದ್ಬಿಟ್ನು. ಆಗ ಏನಾಯಿತು? ಅವರು ಮೊದಲಿಂಗನನ್ನು ಭೇಟಿಯಾಗುವ ಸಮಯವನ್ನು ಕಳೆದುಕೊಂಡು ಬಿಟ್ರು. ಅದಕ್ಕಾಗಿ ವಿಶ್ವಾಸಿಗಳು 5 ಮಂದಿ ಬುದ್ಧಿವಂತೆಯ ಕನ್ನಿಕೆಯರ ಹಾಗೆ ಎಚ್ಚರಿಕೆಯಿಂದ ಸಿದ್ಧರಾಗಿರುವಂಥದ್ದು ಬಹಳ ಅವಶ್ಯ. ಬಹಳ ಸಂತೋಷ ಪಾಸ್ಟ್ರೆ. ಈಗ ಈ ಬುದ್ಧಿವಂತೆ ಇರುವಂತ ಕನ್ನಿಕೆಯರು ಯಾವಾಗ ಕರ್ತನನ್ನು ಕಂಡುಕೊಳ್ಳುತ್ತಾರೆ, ಆ ಸಂದರ್ಭವು ಯಾವಾಗ ಜರುಗುತ್ತದೆ, ನಮಗೆ ಸ್ಪಷ್ಟವಾಗಿ ಹೇಳ್ಕೊಡ್ತೀರಾ? ಸತ್ಯವೇದದಲ್ಲಿ ಈಗಾಗಲೇ ಹೇಳುವಂತೆ ನಾವು ಅಂತ್ಯಕಾಲದಲ್ಲಿದ್ದೇವೆ. ಕರ್ತನ ಬರೋಣ ಭಾಳ ಹತ್ತಿರವಾಗಿದೆ. ಕರ್ತನ ಬರೋಣದಲ್ಲಿ ಏನಾಗ್ತದೆ? ಯಾಕೆ ಕರ್ತನು ಬರ್ತಾ ಇದ್ದಾನಂದರೆ, ಮೊದಲಿಂಗನಾಗಿರುವಂಥ ಯೇಸು ಸ್ವಾಮಿ, ಮೊದಲಗಿತ್ತಿ ಆಗಿರುವಂಥ ಸಭೆ ಅಥವಾ ದೇವ ಜನರ ಒಂದು ಸಮೂಹವನ್ನು ಆತನು ಏನು ಮಾಡಲಿಕ್ಕಿದ್ದಾನಂದರೆ, 7 ವರ್ಷಗಳ ಮಹಾ ಸಂಕಷ್ಟ ಕಾಲಗಳಿಗಿಂತ ಮುಂಚಿತವಾಗಿ ಆತನು ಏನು ಮಾಡಲಿಕ್ಕಿದ್ದಾನೆ? ಎತ್ತಿಕೊಂಡು ಹೋಗ್ಲಿಕ್ಕಿದ್ದಾನೆ. ಇದಕ್ಕಾಗಿ ಇವತ್ತು ಬುದ್ಧಿವಂತಿಕೆಯರ ಕನ್ಯೆಯರ ಹಾಗೆ ನಾವು ಸಿದ್ಧರಾಗಿ ಎಚ್ಚರಿಕೆಯಾಗಿರುವಾಗ, ಕರ್ತನು ಬರುವಾಗ ನಾವು ಆತನೊಂದಿಗೆ ಎತ್ತಲ್ಪಡ್ತೇವೆ. ಏಯ್ ಮ್ಯಾನ್, ಭಾಳ ಸ್ಪಷ್ಟವಾಗಿ ಹೇಳ್ಕೊಟ್ರಿ ಪಾಸ್ಟ್ರೆ. ಭಾಳ ಖಚಿತವಾಗಿ ದೇವರ ವಾಕ್ಯದಿಂದ ನಮ್ಗೆ ಹೇಳ್ಕೊಟ್ರಿ. ಹೌದು, ನಾವು ಬುದ್ಧಿ ಇರುವಂಥ ಕನ್ನಿಕೆಯರಂತೆ ಈ 7 ವರ್ಷಗಳ ಉಪದ್ರವಗಳಿಗಿಂತ ಮುಂಚೆಯೇ ನಾವು ಸಭೆಯಾಗಿ ಎತ್ತಲ್ಪಡ್ತೇವೆ ಮತ್ತು ಕ್ರಿಸ್ತನನ್ನು ಕಂಡುಕೊಳ್ಳುತ್ತೇವೆ ಅಂತ ನೀವು ಹೇಳ್ಕೊಟ್ರಿ. ಇದು ಭಾಳ ಪ್ರೋತ್ಸಾಹಕರವಾದ ವಿಷಯ, ನಮಗೆ ಭಾಳ ಸಂತೋಷ. ಪಾಸ್ಟ್ರೆ, ನಾವು ಇನ್ನೊಂದು ವಿಷಯವನ್ನು ಕೂಡ ನಾವು ಸ್ಪಷ್ಟಪಡಿಸಬೇಕು. ಯಾಕಂದರೆ ಈಗ ಕ್ರೈಸ್ತರಾದಂಥವರು ಮತ್ತು ನಮ್ಮ ಸಹೋದರರು, ಕೆಲವು ಗುಂಪಿನವರು ಅಥವಾ ಕೆಲವು ಗುಂಪುಗಳು ಅವರು ಏನು ಆಲೋಚನೆ ಮಾಡ್ತಾ ಇದ್ದಾರೆ ಅಂದರೆ, ಈ ಒಂದು ಸಭೆಯಾಗಿ ಎತ್ತಲ್ಪಡುವಂಥ ವಿಷಯವು ಅಥವಾ ರ್ಯಾಪ್ಚರ್ ಅನ್ನುವಂಥ ವಿಷಯವು ಅದು 7 ವರ್ಷಗಳ ಮುಂಚೆಯೇ ಜರುಗುತ್ತದೆ ಎಂಬುದಾಗಿ ನಮಗೆ ಭಾಸವಾಗಿದೆ, ಅರ್ಥವಾಗಿದೆ ದೇವರ ವಾಕ್ಯದಿಂದ. ಇನ್ನು ಕೆಲವಿನ ಗುಂಪಿನವರು ಏನು ಅರ್ಥ ಮಾಡಿಕೊಂಡಿದ್ದಾರೆ ಅಂದರೆ, ಈ ಒಂದು ಸಭೆಯಾಗಿ ಎತ್ತಲ್ಪಡುವಂಥ ಸಂಘಟನೆಯು 7 ವರ್ಷದ ಉಪದ್ರವಗಳ ಮಧ್ಯದಲ್ಲಿ ಜರುಗುವಂಥ ಸಂಗತಿ ಅಂತ ಅವರು ಅರ್ಥ ಮಾಡಿಕೊಂಡಿದ್ದಾರೆ. ಇನ್ನೊಂದು ಗುಂಪಿನವರು ಕ್ರೈಸ್ತರು ಏನು ಅರ್ಥ ಮಾಡಿಕೊಂಡಿದ್ದಾರೆ ಅಂದರೆ, ಸಭೆಯಾಗಿ ಎತ್ತಲ್ಪಡುವಂಥ ರ್ಯಾಪ್ಚರ್ ಎನ್ನುವಂಥ ವಿಷಯವು ಈ ಒಂದು 7 ವರ್ಷಗಳ ಅವಧಿಗಳ ಕೊನೆಯಲ್ಲಿ ಜರುಗುವಂಥ ವಿಷಯವೆಂದು ಅರ್ಥ ಮಾಡಿಕೊಂಡಿದ್ದಾರೆ. ಇದರ ಕುರಿತಾಗಿ ನೀವು ದೇವರ ವಾಕ್ಯದ ಮೂಲಕ ನಮಗೆ ಸ್ಪಷ್ಟ ಮಾಡ್ತೀರಾ? ಪ್ರಶ್ನೆ ಇದು ಬಹಳ ಪ್ರಾಮುಖ್ಯವಾದಂಥ ಪ್ರಶ್ನೆ. ಈಗಿನ ದೇವರ ಜನರು ಅಥವಾ ವಿಶ್ವಾಸಿಗಳು ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ದೇವರ ವಾಕ್ಯದ ದೃಷ್ಟಿಕೋನದಲ್ಲಿ ಅಥವಾ ಸಭೆ ಅಥವಾ ದೇವರ ನಂಬಿರುವಂಥ ವಿಶ್ವಾಸಿಗಳು, ಕ್ರಿಸ್ತನು ಅಂದರೆ ಮೊದಲಿಂಗನು, ಅವರ ಭೇಟಿ ಅಥವಾ ಈ ಸಭೆಗೂ ಈ ಮೊದಲಗಿತ್ತಿಗೂ ಮೊದಲಿಂಗನ ಭೇಟಿಯಲ್ಲಿ ಇದು ಕಾಟಪ್ ಅಂದರೆ ರ್ಯಾಪ್ಚರ್, ಕಣ್ಣು ಮುಚ್ಚಿ ಕಣ್ಣು ತೆರೆದೊಳಗೆ ನಾವು ಎತ್ತಲ್ಪಡ್ತೇವೆ ಅಂತ ಸತ್ಯವೇದ ಹೇಳ್ತದೆ. ಈ ಸಂದರ್ಭದಲ್ಲಿ
7 ವರ್ಷಗಳ ಮಹಾ ಸಂಕಷ್ಟ ಕಾಲ ಆರಂಭವಾದಕ್ಕಿಂತ ಮುಂಚಿತವಾಗಿಯೇ ಯೇಸು ಸ್ವಾಮಿ ತನ್ನ ಮೊದಲಿಂಗನಾಗಿರುವ ಯೇಸು ಆತನು ಎತ್ತಿಕೊಡುವುದಕ್ಕೆ ಬರಲಿಕ್ಕಿದ್ದಾನೆ. ಯಾಕೆಂದರೆ ಬೈಬಲ್ನಿಂದ ನಾವು ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬಹುದು. ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ಭೂನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. ಇಂಗ್ಲಿಷ್ ಬೈಬಲ್ ಭಾಷಾಂತರದಲ್ಲಿ ಫ್ರಮ್ ದ ಅವರ್ ಆಫ್ ಟ್ರಯಲ್ ಅಂದರೆ ಶೋಧನೆಯ ಸಮಯದಲ್ಲಿ, ನಾಟ್ ಥ್ರೂ ದ ಅವರ್ ಆಫ್ ಟ್ರಯಲ್, ಶೋಧನೆಯ ಸಮಯದ ಮೂಲಕವಾಗಿ ಅಲ್ಲ, ಶೋಧನೆಯ ಸಮಯದಲ್ಲಿನೇ, ಇನ್ನು ಅದು ಬರೋದಕ್ಕಿಂತ ಮುಂಚಿತವಾಗಿಯೇ ನಮ್ಮನ್ನು ಏನು ಮಾಡ್ತಾನೆ, ಆತನು ತೆಗೆದುಕೊಂಡು ಹೋಗ್ತಾನೆ. ಇದು ರ್ಯಾಪ್ಚರ್. ಯೇಸು ತನ್ನ ಮೊದಲಗಿತ್ತಿಯನ್ನು ತನ್ನ ಕಡೆಗೆ ಮೇಲಕ್ಕೆ ಎತ್ತಿಕೊಂಡಾಗಲೇ ಆ ಶೋಧನಾ ಸಮಯ ಬರ್ತದೆ. ಇದು ದೇವರ ವಾಕ್ಯದಲ್ಲಿ ಸ್ಪಷ್ಟಪಡಿಸ್ತದೆ. ಯೋಹಾನನ ಸುವಾರ್ತೆಯ 14ನೇ ಅಧ್ಯಾಯ 1-3 ವಚನಗಳು. ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು, ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. 3ನೇ ವಚನ, ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು. ಅದರ ಅರ್ಥ ಏನಂದರೆ 7 ವರ್ಷಗಳ ಮಹಾ ಸಂಕಷ್ಟ ಕಾಲ ಆರಂಭವಾಗುವ ಮೊದಲು ಆತನು ಬಂದು ನಮ್ಮನ್ನು ಎತ್ತಿಕೊಂಡು ಹೋಗ್ತಾನೆ. ಯಾಕೆಂದರೆ ಆತನಿರುವ ಸ್ಥಳದಲ್ಲಿ ಮೊದಲಗಿತ್ತಿಯಾಗಿರುವ ಸಭೆಯಾಗಿರುವ ನಾನು ನೀನು ಇರಲೇಬೇಕು. ಏಮ್ಯಾನ್ ಪಾಸ್ಟ್ರೆ, ಬಹಳ ಸಂತೋಷ. ಇವತ್ತು ನೀವೇನು ಹೇಳ್ಕೊಟ್ಟಿದ್ದೀರ ಅಂದರೆ ವೀಕ್ಷಕರಿಗೆ ಅದು ಮಾತ್ರವಲ್ಲ, ದಿವ್ಯ ದರ್ಶನ ಮಿನಿಸ್ಟ್ರಿಯ ನಿಮ್ಮ ಸಭಿಕರಿಗೂ ಕೂಡ ನೀವೇನು ಹೇಳ್ತಾ ಇದ್ದೀರ ಅಂದರೆ, ಯೇಸು ಕ್ರಿಸ್ತನ ತಿಳಿದುಕೊಂಡಂಥ ವಿಶ್ವಾಸಿಗಳಂಥವ್ರು ನಾವು ಕ್ರಿಸ್ತನ ಸಭೆಯಾಗಿ ಎತ್ತಲ್ಪಡೋದಕ್ಕೆ ಸಿದ್ಧರಾಗಿರಬೇಕು. ಆ ಕ್ರಿಸ್ತನ ಸಭೆಯಾಗಿ ಎತ್ತಲ್ಪಡುವಂಥ ವಿಷಯವು 7 ವರ್ಷಗಳ ಉಪದ್ರವಗಳಿಗಿಂತ ಮುಂಚೆಯೇ ಜರುಗುತ್ತದೆ. ಆಮೇಲೆ ಆ ಸಭೆಯಾಗಿ ಎತ್ತಲ್ಪಡುವಂಥ ವಿಷಯವು ಈ ಒಂದು 7 ವರ್ಷದ ಉಪದ್ರವಗಳ ಕೊನೆಯಲ್ಲಿ ಜರುಗುವಂಥ ವಿಷಯವೂ ಅಲ್ಲ ಅಂತ ನೀವು ಭಾಳ ಸ್ಪಷ್ಟವಾಗಿ ದೇವರ ವಾಕ್ಯದ ಮೂಲಕ ಹೇಳಿಕೊಟ್ರಿ. ಇದು ಭಾಳ ಸಂತೋಷ. ಕೊನೆಯದಾಗಿ ಈ ಕಾರ್ಯಕ್ರಮವನ್ನು ಮುಗಿಸ್ತಿರುವಾಗ ನಿಮ್ಮ ಏನಾದರೂ ಅಂತಿಮ ಆಲೋಚನೆಗಳು ಅಥವಾ ಸಲಹೆಗಳು ಈ ಒಂದು ಕಾರ್ಯಕ್ರಮ ನೋಡುವಂಥವರಿಗೆ? ಭಾಳ ಸಂತೋಷ. ನಾನು ಎಲ್ಲ ಪ್ರಿಯ ವೀಕ್ಷಕರಿಗೆ ಹೇಳೋದೇನು ಬಯಸ್ತೇನೆ ಅಂದರೆ, ಈ ಕಡೆ ಕಾಲದಲ್ಲಿ ಅಂತ್ಯ ದಿನಗಳಲ್ಲಿ ನಾವಿದ್ದೇವೆ. ಅಂತ್ಯ ದಿನಗಳಲ್ಲಿ ನಾವು ಮೊದಲಿಂಗನನ್ನು ಭೇಟಿಯಾಗುವುದಕ್ಕೆ ನಾವು ಸಿದ್ಧರಾಗಿರಬೇಕು, ಎಚ್ಚರಿಕೆಯಾಗಿರಬೇಕು. ಅದಕ್ಕಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ, ನಾವು ಸಿದ್ಧಪಡಿಸಿಕೊಳ್ಳೋಣ, ನಮ್ಮ ಕುಟುಂಬ, ನಮ್ಮ ಸಭೆ, ನಮ್ಮ ಪಟ್ಟಣದ ಜನರನ್ನು ಸಹಿತ ಸಿದ್ಧಪಡಿಸಿಕೊಳ್ಳೋಣ. ವಿಶೇಷವಾಗಿ ಈ ಪಾಡ್ಕಾಸ್ಟ್ ಮಾಡ್ತಾ ಇರುವಂತಹ ಸಹೋದರ ಮಲ್ಲಿಯವರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಬ್ರದರ್, ನೀವು ಮಾಡುವಂಥ ಈ ಒಂದು ಕಾರ್ಯಕ್ರಮ ನಾನು ನಂಬ್ತೇನೆ ಖಂಡಿತವಾಗಿ ಕರ್ನಾಟಕದ ಎಲ್ಲ ಜನರಿಗೆ ಒಂದು ಆಶೀರ್ವಾದವಾಗಿ, ಒಂದು ಎಚ್ಚರಿಕೆಯ ಒಂದು ಗಂಟೆಯಾಗಿ ಅದು ಮುಂದುವರಿತದೆ. ಅದಕ್ಕಾಗಿ ಪ್ರಿಯ ಸಹೋದರರೇ, ಮಲ್ಲಿಯವರೇ, ನೀವು ಈ ಕನ್ನಡ ಬ್ರಾಡ್ಕಾಸ್ಟನ್ನು ನೀವು ಮುಂದುವರಿಸಿಕೊಂಡು ಹೋಗ್ರಿ. ಇದರಲ್ಲಿ ಅನೇಕ ವಿಷಯಗಳನ್ನು ನೀವು ಕರ್ನಾಟಕದ ಜನರಿಗೆ ನೀವು ವಿವರಿಸಬಹುದು. ಪಾಸ್ಟ್ರೇ, ಭಾಳ ಸಂತೋಷ. ಥ್ಯಾಂಕ್ ಯು ನಿಮ್ಮೆಲ್ಲ ಒಂದು ಸಲಹೆಗಾಗಿ ಮತ್ತು ನಿಮ್ಮ ಒಂದು ನಮಗೋಸ್ಕರ ಇರುವಂಥ ಒಳ್ಳೆಯ ಆಲೋಚನೆಗಾಗಿ ಭಾಳ ಸಂತೋಷ. ಅದು ಮಾತ್ರವಲ್ಲ, ನಿಮ್ಮ ಬ್ಯುಸಿ ಸ್ಕೆಡ್ಯೂಲಲ್ಲಿ ನಮಗೆ ಸಮಯವನ್ನು ಮಾಡಿಕೊಟ್ಟು ನಮ್ಮ ಮಧ್ಯದಲ್ಲಿ ಬಂದು ಈ ಕನ್ನಡದ ಪಾಡ್ಕಾಸ್ಟ್ ಮೂಲಕ ಮತ್ತು ಅಂತಿಮ ದಿವಸದ ಕುರಿತಾಗಿ ನಮಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀರಾ. ಭಾಳ ಸಂತೋಷ. ಪಾಸ್ಟ್ರೇ, ಅಕಸ್ಮಾತಾಗಿ ನಾವು ಸಭೆಯಾಗಿ ಎತ್ತಲ್ಪಡುವಂಥ ಸಮಯವು ತಡವಾದಲ್ಲಿ ನಾನು ಮತ್ತೊಂದು ಆವರ್ತಿ ಇನ್ನೂ ಮತ್ತಷ್ಟು ಈ ಒಂದು ಕನ್ನಡದ ಪಾಡ್ಕಾಸ್ಟನ್ನು ನಿಮ್ಮ ಒಟ್ಟಿಗೆ ಮಾಡಲು ಬಯಸ್ತೇನೆ. ಭಾಳ ಸಂತೋಷ. ಅದೇ ರೀತಿಯಲ್ಲಿ ಪ್ರಿಯ ವೀಕ್ಷಕರೇ, ನಿಮಗೂ ಕೂಡ ಭಾಳ ಧನ್ಯವಾದಗಳು. ಈ ಇಡೀ ಕಾರ್ಯಕ್ರಮ ನೀವು ನೋಡಿದ್ದೀರಾ ಮತ್ತು ನೀವು ಕೂಡ ಪಾಲ್ಗೊಂಡಿದ್ದೀರಾ. ಅಕಸ್ಮಾತಾಗಿ ಈ ಕಾರ್ಯಕ್ರಮವು ನಿಮಗೆ ಬಹಳ ಉಪಯೋಗಕರವಾಗಿದೆ ಮತ್ತು ಇದು ಬಹಳ ಮಾಹಿತಿ ಪೂರ್ವಕವುಳ್ಳದಾಗಿದೆ ಅಂತ ನೆನೆಸಿದಲ್ಲಿ ದಯಮಾಡಿ ನಿಮ್ಮ ಲೈಕನ್ನು ಮತ್ತು ನಿಮ್ಮ ಕಾಮೆಂಟನ್ನು ಕೂಡ ಕೊಡ್ರಿ.
ವೀಕ್ಷಕರೇ, ಅದೇ ರೀತಿಯಲ್ಲಿ ಬರುವಂಥ ದಿವಸಗಳೆಲ್ಲ ಇನ್ನೂ ಉಳಿದ ಅತಿಥಿಗಳೊಂದಿಗೂ ಮತ್ತು ಪಾಸ್ಟ್ರುಗಳೊಂದಿಗೂ ನಿಮ್ಮ ಮಧ್ಯದಲ್ಲಿ ಬರಲು ಬಯಸುತ್ತೇನೆ. ಧನ್ಯವಾದಗಳು.